ವೆಲ್ಕಮ್ ಟು ಮೈ ಚಾನೆಲ್. ಟುಡೇ ಟ್ಯಾರೆಟ್ ಟ್ರೇಡಿಂಗ್ಗೆ ಸ್ವಾಗತ. ನೋಡುವಂಥ ನನ್ನ ಪರಿಸ್ಥಿತಿ ನೋಡುವಂಥ ವ್ಯೂವರ್ಸ್ ಅವರ ಈಗಿನ ಪರಿಸ್ಥಿತಿ ಹೇಗಿದೆ ನೋಡುವಂಥ ವ್ಯೂವರ್ಸ್ ಅವರ ಈಗಿನ ಪರಿಸ್ಥಿತಿ ಹೇಗಿದೆ ನೋಡುವಂಥ ವ್ಯೂವರ್ಸ್ ಅವರ ಈಗಿನ ಕಷ್ಟಕರ ಪರಿಸ್ಥಿತಿ ಹೇಗಿದೆ ನೋಡುವಂಥ ವ್ಯೂವರ್ಸ್ ಅವರ ಈಗಿನ ಕಷ್ಟಕರ ಪರಿಸ್ಥಿತಿ ಹೇಗಿದೆ ನೋಡುವಂಥ ವ್ಯೂವರ್ಸ್ಗಳ ಈಗಿನ ಕಷ್ಟಕರ ಪರಿಸ್ಥಿತಿ ಹೇಗಿದೆ ನೋಡುವಂಥ ವ್ಯೂವರ್ಸ್ಗಳ ಈಗಿನ ಕಷ್ಟಕರ ಪರಿಸ್ಥಿತಿ ಹೇಗಿದೆ ನೋಡುವಂಥ ವ್ಯೂವರ್ಸ ಈಗಿನ ಕಷ್ಟಕರ ಪರಿಸ್ಥಿತಿ ಹೇಗಿದೆ ಈ ಪ್ರೀತಿಯಲ್ಲಿ ನೋಡುವಂಥ ವ್ಯೂವರ್ಸರ ಈಗಿನ ಕಷ್ಟಕರ ಪರಿಸ್ಥಿತಿ ಹೇಗಿದೆ ಈ ಪ್ರೀತಿಯಲ್ಲಿ. ನೀವು ಒಬ್ರಿಗೊಬ್ಬರು ತುಂಬ ಲವ್ ಮಾಡ್ತಾಯಿದ್ದೀರ. ಸೊ ಇಲ್ಲಿ ದ ಲವರ್ಸ್ ಕಾರ್ಡ್ ಟ್ಯಾರೋಟ್ ಬಂದಿರೋದ್ರಿಂದ ಏಂಜಲ್ಸ್ ಬ್ಲೆಸ್ಸಿಂಗ್ ಇದೆ. ಆದರೆ ನಿಮ್ಮಿಬ್ಬರ ಪ್ರೀತಿಗೆ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದಿದೆ. ಇಲ್ಲಿ ನೀವಿಬ್ಬರು ಒಂದಾಗಕ್ಕೆ ಬಿಡ್ತಾ ಇಲ್ಲ. ಈ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮನ್ನು ಚೈನ್ ಹಾಕಿ ಕಟ್ಟಾಕಿದ್ದಾರೆ. ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮನ್ನು ಚೈನ್ ಹಾಕಿ ಕಟ್ಟಾಕಿದ್ದಾರೆ. ಸೊ ನಿಮ್ಮಿಬ್ಬರ ಪ್ರೀತಿಗೆ ಜಡ್ಜ್ಮೆಂಟ್ ನ್ಯಾಯ ಬೇಕಂತ ನೀವು ತುಂಬ ಕಷ್ಟಪಡ್ತಾಯಿದ್ದೀರ. ಮತ್ತು ಆ ದೇವರನ್ನ ಪ್ರಾರ್ಥನೆ ಕೂಡ ಮಾಡ್ತಾಯಿದ್ದೀರ. ಆ ದೇವ್ರು ಕೂಡ ಅಷ್ಟೇ ನಿಮ್ಮ ಪ್ರಾರ್ಥನೆಗೆ ಕಿವಿ ಕೊಟ್ಟು ಆಶೀರ್ವಾದನ ಮಾಡ್ತಾ ಇದ್ದಾನೆ. ಸೊ ಇದೆಲ್ಲ ಸರಿ ಹೋಗಿ ಇನ್ನೊಂದು 5 ತಿಂಗಳ ಒಳಗಡೆ ಅಥವಾ 5 ವಾರಗಳ ಒಳಗಡೆ ಅಥವಾ 5 ದಿನಗಳ ಒಳಗಡೆ ನಿಮಗೆ ಒಂದು ಒಳ್ಳೆ ಸುದ್ದಿ ಬರಲಿದೆ. ಯಾಕಂದರೆ ಇಲ್ಲಿ ಏರೋಪ್ಲೇನ್ ಕಾರ್ಡ್ ಬಂದಿದೆ. ಸೊ ನಿಮಗೆಲ್ಲ ಯಾವ ರೀತಿ ರೆಸೋನೇಟ್ ಆಗುತ್ತೋ ಆ ರೀತಿ ತಗೊಳ್ಳಿ ಅಷ್ಟೆ. ಸೊ ಏರೋಪ್ಲೇನ್ ಕಾರ್ಡ್ ಬಂದಿರೋದ್ರಿಂದ ಏಂಜಲ್ಸ್ ಬ್ಲೆಸ್ಸಿಂಗ್ ಇದೆ. ಒಬ್ಬ ಹಿರಿಯರ ಆಶೀರ್ವಾದ ನಿಮಗಂತೂ ಖಂಡಿತ ಇದೆ. ಇಲ್ಲಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮಗೆ ಸೆಲೆಬ್ರೇಷನ್ ಅಂದರೆ ನಿಮಗೊಂದು ಹ್ಯಾಪಿ ಲೈಫ್ ಅನ್ನೋದು ಬೇಕಾಗಿದೆ ಈ ಪ್ರೀತಿಯಲ್ಲಿ. ಸೊ ನೀವು ಮದುವೆ ಆಗಬೇಕು, ಸೊ ಆ ಥರ ಎಲ್ಲ ಯೋಚನೆ ಮಾಡ್ತಾಯಿದ್ರ. ಸೊ ಮದುವೆಗೋಸ್ಕರ ತುಂಬ ವೆಯ್ಟ್ ಮಾಡ್ತಾಯಿದ್ರ ಅನಿಸುತ್ತೆ. ವೆಯ್ಟಿಂಗ್ ಎನರ್ಜಿ ತುಂಬ ಇದೆ. ಸೊ ನೀವು ಅವ್ರನ್ನ ತುಂಬ ಪ್ರೀತಿ ಮಾಡ್ತಾಯಿದ್ರ. ನಿಮ್ಮೆಲ್ಲ ಪ್ರೀತಿನೂ ಅವ್ರಿಗೆ ದಾರೆ ಎರೆದಿದ್ರ. ಸೊ ಈ ಪ್ರೀತಿಯಲ್ಲಿ ಕಷ್ಟಕರ ಏನೂ ಇಲ್ಲ. ಬಟ್ ಆದರೆ ನಿಮಗೆ ಎರಡು ಕಡೆಯಿಂದ ಸಿಚುವೇಶನ್ ಇದೆ. ಅದು 2 ಸಿಚುವೇಶನ್ ನಿಮ್ಗೆ ಯಾವುದು ಸಂಬಂಧಪಟ್ಟಿರ್ತೋ ಅದನ್ನು ತಗೊಳ್ಳಿ. ಒಂದು ಹಣಕಾಸು ಆಗಿರ್ಬೋದು, ಅಥವಾ ಕುಟುಂಬ ಆಗಿರ್ಬೋದು, ಅಥವಾ ದುಡ್ಡಿನ ವಿಚಾರ ಆಗಿರ್ಬೋದು, ಅಥವಾ ಸೊಸೈಟಿ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ನಿಮ್ದು ಇನ್ಯಾವುದೋ ಇನ್ನೊಂದು ವಿಚಾರ ಇರ್ಬೋದು, ಅಥವಾ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಇರೋವಂಥ ಬ್ಯಾಲೆನ್ಸು. ಸೊ ಯಾವುದೋ ಒಂದು 2 ವಿಚಾರಗಳ ಮಧ್ಯೆ ನೀವು ತುಂಬ ಕಷ್ಟ ಎದುರಿಸ್ತಾ ಇದ್ದೀರ. 2 ಸಿಚುವೇಶನ್ಸ್ ಇದೆ ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಿ. ಆ 2 ಸಿಚುವೇಶನ್ ಈ ರೀಡಿಂಗ್ನ ನೋಡ್ತಾ ಇರೋರಿಗೆ ಯಾವ ಥರ ರೆಸೋನೇಟ್ ಆಗುತ್ತೋ ಆ ಥರ ತೊಗೊಳ್ಳಿ. ಆ 2 ಸಿಚುವೇಶನ್ ನಿಮ್ಗೆ ಯಾರ್ಯಾರಿಗೆ ಯಾವ ರೀತಿ ಬಿಟ್ಟಿದ್ದೋ ಅದು ಆ ರೀತಿ ತಗೊಳ್ಳಿ ಅಷ್ಟೆ. ಟೋಟಲ್ ದ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನೀವು ಯಾರನ್ನು ಪ್ರೀತಿ ಮಾಡ್ತಾಯಿದ್ದೀರೋ ಅವ್ರನ್ನೇ ನಿಮ್ಮ ಪ್ರಪಂಚ ಅಂದ್ಕೊಂಡಿದ್ದೀರ. ದ ವರ್ಲ್ಡ್ ಕಾರ್ಡ್ ಬಂದಿದೆ ಇಲ್ಲಿ. ಮತ್ತು ನಿಮ್ಮದೇ ಆದಂಥ ಒಂದು ಕಂಫರ್ಟ್ ಝೋನಲ್ಲಿ ಇದ್ದೀರ ನೀವು. ಸೊ ಇಲ್ಲಿ ಕಷ್ಟಕರ ಪರಿಸ್ಥಿತಿ ಏನೂ ಇಲ್ಲ. ಸೊ ನಿಮ್ಗೆ 2 ಸಿಚುವೇಶನ್ ಇದೆ. ಸೊ ಅದರಿಂದ ಹೊರಗಡೆ ಬಂದರೆ ಸಾಕು. ಆ 2 ಸಿಚುವೇಶನ್ ಯಾವುದಂತ ನೋಡ್ಕೊಳ್ಳಿ.
ಸೊ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾಯಿದ್ರೆ ಅಷ್ಟೇ, ಪ್ರೀತಿನೂ ಬ್ಯಾಲೆನ್ಸ್ ಮಾಡ್ತಾಯಿದ್ರೆ, ಆ ಕಡೆ ಪರ್ಸ್ನಲ್ ಲೈಫ್ನೂ ಬ್ಯಾಲೆನ್ಸ್ ಮಾಡ್ತಾಯಿದ್ರೆ. ಸೊ ಇದರಿಂದ ನಿಮಗೆ ತುಂಬ ಗೊಂದಲ ಆಗ್ತಾ ಇರೋದು ಮತ್ತು ತುಂಬ ಕಷ್ಟ ಆಗ್ತಾ ಇರೋದು. ಈ ಒಂದು ಕಷ್ಟದಿಂದ ನೀವೇನು ಸಾಧನೆನೂ ನಿಮಗೆ ತುಂಬ ತೊಂದರೆ ಆಗ್ತಾ ಇರೋದು. ಇದೇ ಒಂದು ಕಷ್ಟ. ಒಂದು ಕಡೆ ಪ್ರೀತಿನ ಉಳಿಸ್ಕೊಬೇಕು, ಇನ್ನೊಂದು ಕಡೆ ಪರ್ಸ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡಬೇಕು. ಈಗ ತುಂಬ ಜನರಿಗೆ ಕೆರಿಯರ್ ಇದೆ, ಕೆರಿಯರ್ನ ಬ್ಯಾಲೆನ್ಸ್ ಮಾಡಬೇಕು ಮತ್ತು ಪ್ರೀತಿನೂ ಬ್ಯಾಲೆನ್ಸ್ ಮಾಡಬೇಕು. ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ತುಂಬ ಒದ್ದಾಡ್ತಾಯಿದ್ರೆ, ತುಂಬ ಕಷ್ಟಪಡ್ತಾಯಿದ್ರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವರ ಈ ಎರಡು ಸಿಚುಯೇಷನ್ ಯಾವಾಗ ಬ್ಯಾಲೆನ್ಸ್ ಆಗುತ್ತೆ, ಎರಡು ಸಿಚುಯೇಷನ್ ಯಾವಾಗ ಬ್ಯಾಲೆನ್ಸ್ ಆಗುತ್ತೆ, ಟೂ ಸಿಚುಯೇಷನ್ಸ್ 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 ಯಾವಾಗ ಬ್ಯಾಲೆನ್ಸ್ ಆಗುತ್ತೆ. ಇನ್ನೊಂದು 7 ದಿವಸದಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಕಮ್ಮಿ. 7 days ಅಥವಾ 7 weeks ಆರ್ 7 months ಅಥವಾ 6 weeks, 6 months ಅಥವಾ 6 days. ಸೊ ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೋ ಅವ್ರು ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬಿಟ್ಬಿಡಿ. ಸೊ ಇಲ್ಲಿ 7 of Pentacles ಬಂದಿರೋದ್ರಿಂದ ನೀವು ಹೆಚ್ಚಿನದಾಗಿ ಈಗ ದುಡ್ಡಿನ ಕಡೆ ಫೋಕಸ್ ಮಾಡ್ತಾಯಿದ್ದೀರ, ಅಥವಾ ನಿಮಗೆ ಯಾವುದೋ ಒಂದು ವಿಚಾರಕ್ಕೆ ತುಂಬ ಫೋಕಸ್ ಮಾಡ್ತಾಯಿದ್ದೀರ. ಸೊ ಆ ವಿಚಾರದಲ್ಲಿ ನಿಮಗೆ ನ್ಯಾಯ ಬರಬೇಕಂತ ನೀವು ತೀರ್ಮಾನ ಮಾಡ್ತಾರೆ. ಸೊ ಇಲ್ಲಿ 2 ಸಿಚುಯೇಷನ್ ಬಂದಿರೋದ್ರಿಂದ ನೀವು ಪ್ರೀತಿ ಕಡೆ ತುಂಬ ಯೋಚನೆ ಮಾಡ್ತಾ ಇರ್ಬೋದು. ಜಾಬ್ ಆಲ್ರೆಡಿ ಮಾಡ್ತಾಯಿದ್ದೀರ, ಆದರೆ 2 ಸಿಚುಯೇಷನ್ ಬಂದಿರೋದ್ರಿಂದ ಇಲ್ಲಿ ನೀವು ಪ್ರೀತಿ ಕಡೆ ತುಂಬ ಯೋಚನೆ ಮಾಡ್ತಾ ಇರ್ಬೋದು. ಸೊ ಆ ಪ್ರೀತಿ ಕಡೆ ಯೋಚನೆ ಮಾಡ್ತಾ ಇರೋದ್ರಿಂದ ನಿಮಗೆ ತುಂಬ ತೊಂದರೆಗಳಾಗ್ತಾ ಇರೋದು, ತುಂಬ ಕಷ್ಟಕರ ಆಗ್ತಾ ಇರೋದು, ತುಂಬ ಮಾನಸಿಕ ಸ್ಥಿತಿ ತುಂಬ ಗೊಂದಲ ಆಗ್ತಾ ಇರೋದು, ತುಂಬ ಸ್ಟ್ರೆಸ್ ಆಗ್ತಾ ಇರುತ್ತೆ, ತುಂಬ ಒತ್ತಡ ಆಗ್ತಾಯಿದೆ. ಸೊ ಏನಪ್ಪ ಮಾಡೋದು ಈ ಪ್ರೀತಿಯಲ್ಲಿ, ತುಂಬ ಕಷ್ಟಕರ ಆಗ್ತದೆ ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೀರ, ತುಂಬ ನೋವು ಪಡ್ತಾಯಿದ್ದೀರ. ರಾತ್ರಿ ಎಲ್ಲ ನಿದ್ದೆ ಇಲ್ದಿರ, ನಿದ್ದೆ ಸ್ವಲ್ಪ ಸ್ಲೀಪ್ಲೆಸ್ ನೈಟ್ಸ್ ಬರ್ತಾಯಿದೆ, ರಾತ್ರಿ ಒಬ್ಬರೇ ಎದ್ದೇಳೋದು, ಕಡಿಮೆ ನಿದ್ದೆ ಹೋಗ್ತಾ ಇರೋದು, ಕನಸಲ್ಲೆಲ್ಲ ತೊಂದರೆ ಆಗ್ತಾ ಇರೋದು, ಡಿಸ್ಟರ್ಬೆನ್ಸ್ ಮೈಂಡ್, ಕೆಲಸ ಮಾಡೋ ಜಾಗದಲ್ಲಿ ಕೂಡ ತೊಂದರೆ, ಅಥವಾ ನೀವು ಪ್ರೀತಿಸುವಂಥ ವ್ಯಕ್ತಿ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾ ಇರೋದು. ಯಾಕಂದರೆ ಇಲ್ಲಿ 7 of Pentacles ಬಂದಿದೆ. ಸೊ ಅದರಿಂದ ನೀವು ಪ್ರೀತಿಸುವಂಥ ವ್ಯಕ್ತಿ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾ ಇರೋದು. ಸೊ ನೀವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಮತ್ತು ಈ ಕೆಲಸನೂ ಬ್ಯಾಲೆನ್ಸ್ ಮಾಡಬೇಕು, ಪ್ರೀತಿನೂ ಬ್ಯಾಲೆನ್ಸ್ ಮಾಡಬೇಕು, ಈ ಕಡೆ ಜಾಬ್ನೂ ಬ್ಯಾಲೆನ್ಸ್ ಮಾಡಬೇಕು. ಸೊ ಅದರಿಂದ ನಿಮ್ಗೆ ತುಂಬ ಕಷ್ಟ ಅನಿಸ್ತಾ ಇದೆ. ಸೊ ನಿಮ್ಗೆ ಏನು ಅನಿಸ್ತಾ ಇದೆ ಅಂದರೆ, ಇದರಲ್ಲಿ ಒಂದು ನ್ಯಾಯ ಬರಬೇಕು, ಈ ಪ್ರೀತಿಯಲ್ಲಿ ನನಗೊಂದು ನ್ಯಾಯ ಸಿಗಬೇಕು ಅಂತ ನೀವು ದೇವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇರ್ಬೋದು. ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನದಲ್ಲಿ ಕೇಳ್ತಾ ಇರ್ಬೋದು. ಈ ರೀಡಿಂಗ್ ಇಬ್ರಿಗೂ ಅನ್ವಯ ಆಗುತ್ತೆ. ಹುಡುಗ ನೋಡ್ತಾಯಿದ್ರೆ ಹುಡುಗಿಗೆ ಅನ್ವಯ ಆಗುತ್ತೆ, ಅಥವಾ ಹುಡುಗಿ ನೋಡ್ತಾಯಿದ್ರೆ ಹುಡುಗನಿಗೆ ಅನ್ವಯ ಆಗುತ್ತೆ. ಈ ರೀಡಿಂಗ್ನ ಯಾರಾದರೂ ನೋಡ್ಬೋದು. ಮೇಲ್ ನೋಡ್ತಾಯಿದ್ರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಅಥವಾ ಫೀಮೇಲ್ ನೋಡ್ತಾಯಿದ್ರೆ ಮೇಲ್ಗೆ ಅಂದ್ಕೊಳ್ಳಿ. ಸೊ ಇಬ್ರಿಗೂ ಅನ್ವಯ ಆಗುತ್ತೆ. ನಿಮಗೆ ಈ ಒಂದು ಪ್ರೀತಿಯಲ್ಲಿ ಈ ಕಷ್ಟ ಎಲ್ಲ ಹೋಗಿ, ಈ ಕಷ್ಟ ಎಲ್ಲ ಬ್ಯಾಲೆನ್ಸ್ ಆಗಿ, ಸೊ ಈ ಪ್ರೀತಿ ಇಲ್ಲಿ ಒಂದು ಹ್ಯಾಪಿ ಎಂಡಿಂಗ್ ಬರಬೇಕಂತ ನೀವು ಅಂದ್ಕೊಂಡಿದ್ದೀರ. ಹ್ಯಾಪಿ ಎಂಡಿಂಗ್ ಅಂದರೆ ಮ್ಯಾರೇಜು, ಸೆಲೆಬ್ರೇಷನ್ನು. ಸೊ ಆ ಥರ ಬರಬೇಕು ಅಂದ್ಕೊಂಡಿದ್ದೀರ. ಬಟ್ ಅವ್ರು ನಿಮ್ಮ ಪ್ರೀತಿ ಮಾಡ್ತಾಯಿದ್ದಾರೆ. ಬಟ್ ಆದರೆ ನೀವು ಈ ಪ್ರೀತಿ ಬಗ್ಗೆ ತುಂಬ ಯೋಚನೆ ಮಾಡಿ ತುಂಬ ಸ್ಟ್ರೆಸ್ ತಗೊತಿದ್ರೆ. ಯಾರು ನೋಡ್ತಾಯಿದ್ರೆ ಅವರು, ಹುಡುಗಿ ನೋಡ್ತಾಯಿದ್ರೆ ಹುಡುಗನ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ರೆ, ಅಥವಾ ಹುಡುಗ ನೋಡ್ತಾಯಿದ್ರೆ ಹುಡುಗಿ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ರೆ. ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದ್ರಿಂದ ತುಂಬ ಕಷ್ಟಕರ ಆಗ್ತದೆ. ಸೊ ನಿಮಗೆ ಅದನ್ನು ಆ ಥರ ಯೋಚನೆ ಮಾಡ್ತಾನೆ ಜಾಬಲ್ಲೂ ತೊಂದರೆ ಆಗ್ತದೆ, ಮತ್ತು ಜಾಬ್ ಕಡೆ ಕಾನ್ಸಂಟ್ರೇಷನ್ ಕೊಡೋಕ್ಕಾಗ್ತಲ್ಲ. ಈಗ IT ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ರೆ, ಸೊ ಅಲ್ಲಿ ಸಿಸ್ಟಮ್ ಮುಂದೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ. ಅಥವಾ ಯಾವುದಾದ್ರೂ ಹಾರ್ಡ್ ವರ್ಕ್ ಮಾಡ್ತಾಯಿದ್ರೆ, ಸೊ ಹಾರ್ಡ್ ವರ್ಕ್ ಕಡೆ
ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾಯಿಲ್ಲ. ಅಥವಾ ಹುಡುಗಿರು ಯಾರಾದರೂ ಹೋಮ್ ವರ್ಕ್ ಮಾಡ್ತಾಯಿದ್ರೆ, ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ, ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಮನೇಲಿರೋರಾಗಿದ್ದರೆ ಅವ್ರಿಗಲ್ಲಿ ಮನೇಲಿ ಕೂಡ ಡಿಸ್ಟರ್ಬ್ ಆಗ್ತಾ ಇರ್ಬೋದು ಮೋಸ್ಟ್ಲಿ. ಸೊ ಈ ರೀಡಿಂಗ್ ಯಾರಿಗೆ ಯಾವ ರೀತಿಯ ಸಿಚುವೇಶನ್ಸ್ ಇದೆಯೋ ಆ ರೀತಿ ತಗೊಳ್ಳಿ ಅಷ್ಟೆ. ಬಟ್ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೆ ಏಂಜಲ್ಸು ಬ್ಲೆಸ್ಸಿಂಗ್ ಇದೆ. ಸೊ ಅವ್ರು ನಿಮ್ಮ ಸೋಲ್ಮೇಟ್ ಆಗಿರ್ಬೋದು. ಸೊ ಯಾಕಂದರೆ ಲವರ್ಸ್ ಕಾರ್ಡ್ ಬಂದಿದೆ, ಇಲ್ಲಿ ಜಡ್ಜ್ಮೆಂಟ್ ಕಾರ್ಡು ಬಂದಿದೆ, ಬಟ್ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ. ಇಲ್ಲೊಂದು ಕೆಟ್ಟ ದೃಷ್ಟಿ ಐತೆ, ಯಾಕಂದರೆ ಇಲ್ಲಿ ಒಂದು ಕೆಟ್ಟ ಅಡ್ಡ ಪರಿಣಾಮ ಐತೆ. ಸೊ ಅದಕ್ಕಾಗಿ ಸೊ ನೀವು ಈ ಪ್ರೀತಿಯಲ್ಲಿ ತುಂಬ ಕಷ್ಟಪಡ್ತಾಯಿದ್ರೆ, ತುಂಬ ನೆಗೆಟಿವ್ ಎನರ್ಜಿ ಇದೆ. ಸೊ ಅದರಿಂದ ನೀವು ಈ ಪ್ರೀತಿಯಲ್ಲಿ ತುಂಬ ಗೊಂದಲ ಪಡ್ತಾ ಇರೋದ್ರಿಂದ ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ, ತುಂಬ ತೊಂದರೆ ಅನುಭವಿಸ್ತಾರೆ. ಸೊ ಈ ಥರ ತುಂಬ ಯೋಚನೆ ಇರೋದ್ರಿಂದ ನಿಮಗೆ ಮನಿ ಕೂಡ ಅಷ್ಟೊಂದು ಏನು ಬ್ಯಾಲೆನ್ಸ್ ಬರ್ತಾಯಿಲ್ಲ. ಮನಿಯಲ್ಲಿ ಕೂಡ ದುಡ್ಡಿನಲ್ಲಿ ಕೂಡ ತುಂಬ ಲಾಸ್ ಆಗ್ತಾಯಿದೆ ನಿಮಗೆ. ದುಡ್ಡಿನ ಬಗ್ಗೆನೂ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ನಿಮಗೆ. ಪ್ರೀತಿಗೋಸ್ಕರ ತುಂಬ ಎಕ್ಸ್ಪೆನ್ಸಿವ್ ಕೂಡ ಮಾಡ್ತಾ ಇರ್ಬೋದು ಮೋಸ್ಟ್ಲಿ. ಪ್ರೀತಿಗೋಸ್ಕರ ತುಂಬ ಖರ್ಚು ಮಾಡ್ತಾ ಇರ್ಬೋದು. ಅಥವಾ ನಿಮ್ಗೇನಾದರೂ ಹೆಲ್ತ್ ಇಶ್ಯೂ ಇರ್ಬೋದು. ಹೆಲ್ತ್ ಇಶ್ಯೂ ಏನಾದರೂ ಇದ್ದರೆ, ಆರೋಗ್ಯ ಸಮಸ್ಯೆ. ಸೊ ತುಂಬ ಯೋಚನೆ ಮಾಡೋದ್ರಿಂದ ಮೆಂಟಲ್ ಪ್ರೆಷರ್ ಜಾಸ್ತಿಯಾಗಿ ಸೊ ಹೆಲ್ತ್ ಇಶ್ಯೂ ಕೂಡ ಇರ್ಬೋದು. ಅಥವಾ ಸದಾಕಾಲ ಅವ್ರ ಬಗ್ಗೆ ಯೋಚನೆ ಮಾಡಿ ಯಾವುದನ್ನು ಸೊ ನಿಮ್ಮ ಬಗ್ಗೆ ನೀವು ಆರೋಗ್ಯ ಕಡೆ ಗಮನ ಕೊಡ್ದಿರ ಇರ್ಬೋದು. ಸೊ ಅದು ಕೂಡ ಇದು 2 ಆಫ್ ಸಿಚುವೇಶನ್ ತೋರಿಸ್ತಾ ಇದೆ. ಸೊ ಟೋಟಲ್ ಫೈನಲ್ ಇದು ಇವತ್ತಿನ ರೀಡಿಂಗು. ಸೊ ಯಾರಿಗೆಲ್ಲ ಹೇಗೆ ರೆಸೊನೇಟ್ ಆಗ್ತೋ ಅದು ತಗೊಳ್ಳಿ. ಸೊ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಆ ದೇವ್ರು ಹೆಂಗೆ ಬರ್ದಿದ್ರೆ ಹಂಗೆ ಆಗುತ್ತೆ, ಹಣೆ ಬರ ಅಷ್ಟೆ, ಏನು ಮಾಡೋಕ್ಕಾಗಲ್ಲ. ಸೊ ಇದು ಇವತ್ತಿನ ಟ್ಯಾರೋ ಟ್ರೇಡಿಂಗು. ಇಲ್ಲಿಗೆ ರೀಡಿಂಗ್ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ಚಾನಲ್ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಇದೇ ರೀತಿ ವೀಡಿಯೋಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ. ಸೊ ಇದು ಇವತ್ತಿನ ರೀಡಿಂಗು. ಸೊ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಹೆಂಗಿದ್ರೆ ಹಂಗಾಗುತ್ತೆ ಅಷ್ಟೆ.